ಚರಿಗಿ ಆಮೇಲೆ ಇದೈತಲ್ಲ ಇದು ಇದು ಹಿಂಗೆ ಹಿಂಗೆ ಬಂದಾವಲ್ಲ ಇವು ಮಾಯಿನ ತೊಳಲು ಅಂದ್ರೆ ವಿಳೆದೆಲಿ ನಡಕಿರೋದು ಕಾಯಿ. ಇದು ನನ್ನ ಕೈಯಾಗಿರೋದು ತುಳಸಿ ಕಟ್ಟಿ ತುಳಸಿ ಗಿಡನ. ಅಲ್ಲಲ್ಲ ಅಮ್ಮ ಬಾರಿ ಶಾಣೆಯಾಗಿ ಬಿಡ. ಇದಕ್ಕೆ ನಾಸಾಕ್ ಹೋಗಿ ಬರ್ಬೇಕಾಗೈತೆ. ಅಲ್ಲೆಲ್ಲ ನೋಡಿದ್ರೆ ಗೊತ್ತಾಕತ್ತೆ ತುಳಸಿ ಕಟ್ಟಿಗತ್ತೆ ಐತಿ. ಇದು ಎಲಿ ತುಳಸಿ ಗಿಡ ಇದು. ಇನ್ನು ಅಕ್ಕಿ ಕೈಯಾಗಿರೋದು ಏನೋ ಇವು ಶಾಂತಕ ನಿನ್ ಕೈಯಾಗ ಐತಲ್ಲ ಇದು ಎಲಿ ಅಡಿಕೆ ಎರಡು. ಬೆಟ್ಟಡಿಕೆ ಎಲಿನ ಅದು ಗಿರ್ಜಿ ಇಲ್ಲಡಿಲ್ಲ ದಾಸವಾಳ ಹೂವು ಈ ಕಡೆ ಇರೋದು ಅದು ಅಷ್ಟೇ ಅದು ಎಲಿನೇ. ಈ ಕಡೆ ಇರೋದು ಬಿಲ್ಪತ್ರಿ. ತಾಮ್ರ ತೆಂಗಿನಕಾಯ ಶಾಂತಕ ಎಲಿ ಅಡಿಕೆ ತೆಂಗಿನಕಾಯಿ ಕಂಡಬಟ್ಟಿ ತುಟ್ಟಾಗ್ಯಾವ ಗೊತ್ತನ. ಅದಕ್ಕೆ ಏನ್ ಮಾಡ್ಬಿಟ್ಟೆ ಒಂದ್ ಪ್ಲಾನ್ ಮಾಡಿ ನನಗೆ ಹಂಗ ಇದ್ರಾಗ ಇರೋದ್ರಾಗದ ಈ ಫೋನ್ಯಾಗೆಲ್ಲ ಬರ್ತಾವಲ್ಲ ಶಾಂತಕ ಆರ್ಡರ್ ಮಾಡಿ ತರ್ಸೋದ. ಅದಕ್ಕೆ ನನ್ನ ಮಗಳಿಗೆ ಹೇಳಿದ್ದೆ. ಅದ್ರಾಗ ಈ ಎಂತದ ಮೇಸೋನ ಪಾಸನ ಅಂದ್ಲಪ್ಪ. ಅದ್ರಾಗ ಇದು ಏನದು ಈ ಚರಿಗಿ ಇಳ್ಳೆದ ಎಲಿ ತೆಂಗಿನಕಾಯಿ ಎಲಿ ಅಡಿಕೆ ಇದು ಬಿಲ್ಪತ್ರಿ ದಾಸವಾಳ ಹೂವು ಎಲ್ಲ ಇದ್ವು. ನನಗೆ ತೋರಿಸಿದ್ಲು. ತೆಂಗಿನಕಾಯಿ ಶಾಂತಕ 40 ರೂಪಾಯಿ ಒಮ್ಮೆ 50 ರೂಪಾಯಿ ಗೊತ್ತನ. ಅಮಾಶಿಗೊಮ್ಮೆ ಕಳ್ಸದ ಕಾಯಿ ಬದ್ಲಿ ಮಾಡ್ಬೇಕಲ್ಲ ವರ ಯಾವ ತರ್ತಾನಂತೇಳಿ ಇದನ್ನ ತಗೋ ಅಂತಂದೆ. ಟೆನ್ಷನ್ ಇಲ್ಲ. ಇನ್ನು ಎಲಿ 10 ರೂಪಾಯಿಗೆ 5-6 ಕೊಡ್ತಾರೆ ಶಾಂತಕ. ಕೊಂಡಾಬಿಟ್ಟು ತುಟ್ಟಿಗೆ ಹಬ್ಬದಾಗಂತೂ ಎಲಿ ಕಡೆ ಹೋಗಂಗಿಲ್ಲ. ಅದು ಅಲ್ಲದೆ ಕಳ್ಸಕ್ಕಿಡಾಕ ಹರಿದಿದ್ದು ಇಡಂಗಿಲ್ಲ. ಒಂಚೂರು ಚಲೋ ಎಲಿ ಕೊಡಯಪ್ಪ ಅಂತಂದ್ರ ಅವ್ ಮಾರಿ ಕರ್ರಗಿಟ್ಟು ದಪ್ಪ ಮಾಡ್ತಾನ. ಅದಕ್ಕೆ ಎಲಿನೂ ಇತ್ತದ್ರಾಗ ಚರಿಗಿನೂ ಇತ್ತು. ಕಾಯಿ ತರ ಟೆನ್ಷನ್ ಇಲ್ಲ. ಎಲಿ ಕೊಳತು ಅನ್ನೋದು ಎಲಿ ಒಣಗ್ಯಾವ ಅನ್ನೋದು ಚಿಂತಿಲ್ಲ. ಎಲಿ ತಿಕ್ಕದೈತಿ ಸ್ವಚ್ಛ ಪಿತಾಂಬರಿ ಪುಡಿ ಹಾಕಿ 10 ರೂಪಾಯಿ ಕೊಟ್ಟು ಎಲ್ಲ ತಂದು ಕಾಯಿನ ತಿಕ್ಕಿ ತೊಳೆದು ಇಟ್ಟು ಬಿಡೋದು ಹೌದಿಲ್ಲ. ದಾಸಾಳು ಅಂತರೂ ಅಯ್ಯೋ ಎಷ್ಟು ವರ್ಷ ನೀ ಚರಿಗಿ ಮ್ಯಾಗಿಟ್ರು ಅದೇನು ಬಾಡೋದಲ್ಲ. ಬಿಲ್ಪತ್ರೆ ಆತ ದೇವ್ರ ಮುಂದೆ ಅಡಿಕೆ ಎಲಿನೂ ಆತ ಎಲ್ಲ ಆತಿಲ್ಲ ಶಾಂತಕ. ಇವೆಲ್ಲ ಭಾರಿ ಮಸ್ತ್. ದೈನ ತುಳಸಿ ಕಟ್ಟಿ ಮನೆ ಹೊರಗೆ ಈ ದನದೊಂದು ಸಂಕಟಲ್ಲ ಹಂಗಾಗಿ ಇದನ್ನ ಅಲ್ಲೇ ದೇವ್ರ ಮನೆ ಮುಂದೆ ಇಟ್ಬಿಡ್ತಾನೆ ದೇವ್ರ ಬಗಲಾಗ. ಭಾರಿ ಐಡಿರಿ. ಮತ್ತೆ ನಿನ್ ತಲೆ ಆದ್ರೂ ತಲೆ ಬಿಡ್ಲೆ ಸತ್ತಿನ ಮ್ಯೂಸಿಯಂನಾಗ ಇಡ್ಬೇಕು ನೋಡು ಒಂದು ತಲೆನ. ಅಲ್ಲೇ ಸುಮ್ಮನೆ ಗಂಡನ್ನ ಆಮ್ಯಾಗ ತಿನ್ನು ಕೂಳು. ಇವನು ಯಾವ್ದಾರ ಒಂದು ಆರ್ಡರ್ ಮಾಡಿ ತರಿಸಿಟ್ಬಿಡು. ವಾರ ಕೈಪಲ್ ತರ ತಪ್ತತಿ ನೋಡಿ ಇಟ್ಬಿಡ್ಬೋದಾ. ಕೂಳು ತಿನ್ಲಿಲ್ಲ ಅಂದ್ರೆ ಬದುಕಾಕತ್ತನ್ಬೆ. ಅಲ್ಲೇ ಜಯಿ ಇವೆಲ್ಲ ಫೋನ್ಯಾಗ ಬಿಡ್ತಾರ ಕರೆ ಇಲ್ಲ ಅಂತ ನಾ ಹೇಳಂಗಿಲ್ಲ. ಇವೆಲ್ಲ ಸಾರ್ಥಕ್ ಹೊಂತಾವನ್ಲೆ. ಎಲಿ ಅಡಿಕೆ ತೆಂಗಿನಕಾಯಿ ಬಾಳೆಹಣ್ಣು ಇವೆಲ್ಲಕ್ಕೂ ಅದರದೇ ಆದಂತ ಒಂದೊಂದು ಮಹತ್ವ ಅದಾವು. ಅವನ್ನೇ ಯಾಕೆ ಪೂಜೆದಾಗ ಬಳಸ್ತಾರೆ ಹೇಳು. ಅವ್ಕರದ ಶಕ್ತಿ ಐತೆ ಅಂತೇಳಿ ಎಲ್ಲ ಬಳಸೋದು. ನಾವೆಲ್ಲ ಇವನ್ನ ಆರ್ಟಿಫಿಷಿಯಲ್ ತಂದಿಟ್ಟು ಬಿಟ್ರೆ ಅದಕ್ಕೆ ಶಕ್ತಿ ಬರ್ತೈತನ್ಲೆ ಹೇಳಂಗಾರ ನೋಡೋಣ. ಇನ್ನೊಟ್ಟು ಹೇಳ ಬಿಡಾಡಿಗೆ ದೇವಿಗೆ ವರಮಹಾಲಕ್ಷ್ಮಿಯಾಗ ಆತು ಮಹಾಲಕ್ಷ್ಮಿ ಇದು ಶುಕ್ರವಾರ ದಿನ ಪೂಜೆ ಮಾಡಿದಾಗ ಆತು ಉಡಿ ತುಂಬ್ತೇವಲ್ಲ ಅವನ ತಟ್ಟಿಗೆ ಎಲಿ ಅಡಿಕೆ ಆತು. ಎಲಿ ಅಡಿಕೆ ಉಡಿ ತುಂಬಿದಾಗ ಏನ ಇವು ಇಡ್ತೀಯನ ಆ ದೇವಿ ಅದನ್ನ ಹಾಕೊಳಕತ್ತೆ. ನಾವು ಅದನ್ನ ಬಳಕೆ ಮಾಡಕತ್ತೆ. ಎಲಿ ಅಡಿಕೆ ಅಂತ ನಾವು ಹೆಸರಿಟ್ಟು ಬಿಟ್ರೆ ಅದ್ರ ಚಿತ್ರ ಬಂದ್ರೆ ಅದು ಎಲಿ ಅಡಿಕೆ ಆಕತ್ತನ ಆಡ್ಬಿಟ್ಟು. ಈಗ ನಾವು ಈಗ ತಡಿ ಅನ್ನಕ್ಕೆ ಅನ್ನ ಅಂತೀವಿ ಅದಕ್ಕೆ ಬೇರೆ ಹೆಸರಿಟ್ರೆ ಅದು ಅನ್ನ ಬಿಟ್ಟು ಬೇರೆ ಹೆಸರು ಆಕತ್ತೇನೆ ಬೇರೆ ಏನಾರ ಆಕತ್ತೇನ ಅನ್ನನ ಹಂಗ. ಇವು ತಾಮ್ರದ ಮೂಳ ಅಷ್ಟೇ. ಇವು ಎಲಿ ಅಡಿಕೆ ಅಂದ್ರೆ ಇವೇನು ಶಾಶ್ವತ ಇವು ಇದು ಸಾರ್ಥಕ್ ಹೊಂದೋದಿಲ್ಲ. ಏನು ಶಿವಪ್ಪಗ ಬಿಲ್ಪತ್ರಿ ಎಷ್ಟು ಚಂದ. ಒಂದು ಇಲ್ಲೇ ಮಠದ ಬಾಗಲ್ಲಾಗ 10 ರೂಪಾಯಿಗೆ ಒಂದು ಕವರ್ ತುಂಬ ಕೊಡ್ತಾರವ ಬಿಲ್ಪತ್ರಿನ. ಬೇಡ ಇದು ನಮ್ಮ ಈಕೆ ಯಾರೇ ಭಯ ಬರಲ್ದ ನಮ್ಮ ಗಿರ್ಜಿ ಗಂಡ ಮಠದಂತೇಳಿ ಅಲ್ಲ ದಿನ ಕೆಲಸ ಮಾಡೋದು. ಅವ್ನು ಹೇಳಿದ್ರೆ 10 ರೂಪಾಯಿ ಕೊಟ್ಟರೆ ಬಿಲ್ಪತ್ರಿ ತಂದು ಕೊಡ್ತಾನೆ. ಅದನ್ನ ಕಟ್ಟಿ ಶಿವಪ್ಪಗೆ ಹಾರ ಮಾಡಿ ಹಾಕ. ಕಟ್ಟುದು ಬೇಡ ಇವ ಹಂಗ ತಲೆ ಮ್ಯಾಗ ಸುರು ಸಾಕು ಶಿವಲಿಂಗಕ್ಕೆ. ಎಷ್ಟು ಶ್ರೇಷ್ಠ ಇವು. ನೀ ತಾಮ್ರದ್ದು ಮೂಳ ತಗೊಂಡೋಗಿ ನೀ ಶಿವಲಿಂಗಕ್ಕೆ ಇಟ್ರೆ ಅದು ಬಿಲ್ಪತ್ರಿ ಅನ್ಸ್ಕೊಂತೈತೇನ. ಸುಮ್ ಕುಂದ್ರು ಅಲ್ವೇ ಅಮ್ಮ. ಈಗೆಲ್ಲ ಇವನ್ನ ಬಹಳ ಟ್ರೆಂಡಿಂಗ್ ಅದಾವಂತೆ. ಯಾವ ಟ್ರೆಂಡಿಂಗ ಬೆಂಡಿಂಗ ನಮ್ಗೆ ಗೊತ್ತಾಗೋದಿಲ್ಲ ನೋಡವ ತಾಯಿ. ನಾ ಹೇಳೋದಿಷ್ಟ ಇವೆಲ್ಲ ಏನು ಪೂಜೆ ಪುನಸ್ಕಾರ ಇದೊಂದು ಚರಿಗಿ ತೋಪ್ಕೊಳ್ಳೋಣ. ಈ ಎಲಿ ಕಾಯಿ ಎಲಿ ಅಡಿಕೆ ದಾಸಾಳ ಹೂವು ಇವೆಲ್ಲ ನನಗೇನು ಇಷ್ಟ ಆಗಲಿಲ್ಲವ. ಸುಳ್ಳ ಕೇಳಿ ನಂಗೆ ಯಾವ ಮನ್ಸಿಗೂ ಬರಲಿಲ್ಲ ಬಿಡು. ಇದೇನು ತುಳಸಿ ಗಿಡ ಅಂದ್ರೆ ಏನಂತ ಮಾಡಿ ನೀನು. ವಿಷ್ಣು ಲಕ್ಷ್ಮಿ ಸ್ವರೂಪ ಅದು ಒಂಥರ. ತುಳಸಿ ಗಿಡ ಮನ್ಯಾಗ ಒಣಗಿದ್ರೆ ಒಂದು ಅನಾಹುತ ಅಂತ. ಚಲೋ ಚಿಗುರಿದ್ರೆ ಮನೆ ಅಷ್ಟು ಏಳಿಗೆ ಅಂತ ಅರ್ಥ. ಅದನ್ನು ಈ ದಿಕ್ಕಿಗೆ ಇಡಬಾರ್ದು ಇಂಥ ದಿಕ್ಕಿಗೆ ಇಡಬೇಕು. ಆಮೇಲೆ ಅದಕ್ಕೆ ತುಳಸಿ ಲಗ್ನ ಮಾಡ್ತಾರ ಅಷ್ಟೆಲ್ಲ ಮಾತು ಆಯ್ತಿಲ್ಲ. ಅದಕ್ಕೂ ಇವನ್ನೆಲ್ಲ ತಂದ್ರೆ ಬಿಡಾಡಿ ಹೋಗು ಯಾರಿಗಾರ ಕಲಿಸಿಟ್ಟಿ ನಿನ್ನ ಮಗಳಿಗೆ ಇಂಥವು ಹೇಳ್ಕೊಟ್ಟು ನಾ ಗಂಡ ಮನೆ ತರಿಸಿ ಬೂಟ್ಲೆ ಓಡಿಸ್ಕೊಂಡಿತ್ತು. ಬೇಡ ಇಂಥವೆಲ್ಲ ಇವೆಲ್ಲ ಹೊಳ್ಳಿ ಕಳ್ಸೋದಿದ್ರೆ ಕಳಿಸು. ಇಲ್ಲಕಂದ್ರೆ ಇವು ನೋಡಿ ಇವನು ನಮ್ಗೇನು ಸೇರ್ಲಿಲ್ಲ ಬಿಡು ಇವನ್ನೆಲ್ಲ. ಹೌದು ಮೊನ್ನೆ ನಾನು ನೋಡಿದ್ದೆ. ಈಗಂತೂ ಫೋನ್ಯಾಗ ಎಲ್ಲರ ಫೋನ್ಯಾಗೂ ಇರ್ತಾವವು ಮೀಸೋ ಅಂತೇಳಿ. ಅದ್ರಾಗ ನೋಡಿದ್ದೆ ನಂಗೇನು ಸೇರ್ಲಿಲ್ಲ. ಹೌದ್ಲೆ ನಂಗೂ ಸೇರ್ಲಿಲ್ಲವ. ಅದೇನು ಹೂ ಇಟ್ಟಂಗತ್ತೇನು ಅದೊಂದು ಕಲರ್ ಹಚ್ಚಿದ್ದು ಬಣ್ಣದ್ದು ಅದೇನು ತಾಮ್ರದ ಪ್ಲಾಸ್ಟಿಕ್ ಅದು. ತಾಮ್ರ ಇಷ್ಟು ಕಡಿಮೆ ರೇಟಿಗೆ ಏನು ಕೊಡಲ್ಲ. ಇದನ್ನೊಂದು ಮೂಳ ಇಟ್ಬಿಟ್ರೆ ತಲೆ ಮ್ಯಾಗ ಹೂ ಏರಿಸ್ತಂಗನ ಬಿಡು. ದಾಸವಾಳ ಹೂ ಅಂದ್ರೆ ಏನಂತ ಮಾಡಿ ಕೆಂಪು ದಾಸವಾಳ ಅಷ್ಟು ಶ್ರೇಷ್ಠ ಲಕ್ಷ್ಮಿಗೆ. ಹೌದಾ ಶಾಂತಕ್ಕ. ನಾನು ಹಂಗಾರ ಏನೋ ಚಂದ ಅದ ಬಿಡು ನಿಮಗೆ ತೋರಿಸಿ ನೀವು ತಗೋರಿ ಅಂತ ಹೇಳೋಣ ಅಂತ ಬಂದೆ. ಹೇಳಿದ್ದೆ ಅಂದ್ರೆ ಬೀಳ್ತಿದ್ವು ನೀನು ಕಜ್ಜಾಯ. ಹೇಳಾರ್ದ ಚಲೋ ಮಾಡಿ ನೀನು. ಇವನ್ನೆಲ್ಲ ನಾ ಇವನ್ನೆಲ್ಲ ತರಿಸ್ಕೊಡೋದಿಲ್ಲ. ಅಡ್ಬಿಟ್ಟು ಗಂಡನೊಂದು ರೆಡಿ ಮಾಡಿ ತಂದಿಟ್ಟು ಬಿಡು. ಇಲ್ಕಂದ್ರೆ ಅದೇ ಹೇಳಿದ್ದೆ ನಿಂಗೆ ಕೈಪಲ್ಯದ ಯಾವ ಸಿಗ್ತಾವ ನೋಡು ಪ್ಲಾಸ್ಟಿಕ್ಕಿನು ನೋಡಿ ಇಡಕ್ಕೆ ಬರ್ತೈತಿ ವಾರ ತರದ್ ಬಿಟ್ಟು.
ಹಂಗಾರ ಶಾಂತಕ ಅವನ್ನೆಲ್ಲ ಹೊಳೆ ಕಳಿಸ್ಬಿಡು ಅಂತ ಹೇಳ್ತಾನೆ ನನ್ನ ಮಗಳಿಗೆ. ಮತ್ತು ಶ್ರೇಷ್ಠ ಅಲ್ಲ ಇವೆಲ್ಲ ಸಾರ್ಥಕ ಹೊಂದುದಿಲ್ಲ ಅಂತೀರಿ, ಹೌದಿಲ್ಲ? ಯಾಕೆ ಬೇಕು? ಕಳಸ್ ಮೊದ್ಲು ಕಳಸವ ಇವನ್ನೆಲ್ಲ. ಎಲೆ ಅಡಿಕೆ ಹಾಕೊಂಡ್ರೆ ಇದು ಎಷ್ಟು ಒಂದು ಮನಸ್ಸಿಗೆ ಹಿತ ಆಗಿರ್ತೈತಿ. ಇವನ್ನ ಬಾಯಿ ಹಾಕೊಳಕ್ ಬರ್ತೈತಿ ಬಿಡ್ತೈತಿ. ಎಲೆ ಅಡಿಕೆ ಅಂದ್ರೆ ಎಲೆ ಅಡಿಕೆ ಅನ್ಲಿ ಇವೆಲ್ಲರ. ನನ್ಗೇನ ಇದು ಸೇರ್ಲಿಲ್ಲವ ಗಿರ್ಜಿ, ನೀ ಬೇಜಾರು ಮಾಡ್ಕೋಬೇಡ ಗಿರ್ಜಿ ಅಂತ ನಾನು ನೋಡಿ. ಜೈ ಬೇಜಾರು ಮಾಡ್ಕೋಬೇಡ, ಕಳಿಸ್ಬಿಡಿ ಇವ್ನು. ಒಂದು ಈಟ್ ಚಲೋ ಇಲ್ಲವಾ ಶಾಂತಕ? ಆ ಇನ್ಸ್ಟಾಗ್ರಾಮ್ನ್ಯಾಗ ರೀಲ್ಸ್ ಅದು ನೋಡ್ತಿರ್ತೇವಲ್ಲ, ಅದ್ರಾಗೆಲ್ಲ ಇವನ್ನ ಮಾರ್ತಿರ್ತಾರಪ್ಪ ಇನ್ಸ್ಟಾಗ್ರಾಮ್ನ್ಯಾಗ, ಗೊತ್ತನ? ನಾನು ಅದನ್ನ ನೋಡಿ ವಿಚಿತ್ರಕತ್ ನನಗೆ. ಓ ಇವನ್ನೆಲ್ಲ ಮಾರ್ತಿರ್ತಾರನ ಅಂತೇಳಿ ಅದಕ್ಕೆ ಹಂಗಾಗಿ ಅರ್ಧ ನಾನು ತರಿಸ್ಕೋಬೇಕನ್ನ ತಲೆಯಾಗ ಬಂದಿದ್ದ. ಬೆಳ್ಳಿವೆಲ್ಲ ಮಾರ್ತಾರ ಗೊತ್ತು ನೀವನ್ನೆಲ್ಲ. ಏನವ ನೋಡವ ನಿನ್ನಿಷ್ಟ, ನಾ ಹೇಳೋದಂತೂ ಹೇಳೇನಿ, ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದ. ಬ್ಯಾಬ್ಡ ಶಾಂತಕ, ನೀ ಇಷ್ಟು ಹೇಳಿಂದು ಮತ್ತೆ ಅದೇ ಬೇಕಂತ ನಾ ಯಾರ ಯಾಕೆ ಹಠ ಮಾಡಲಿ, ಹೌದಿಲ್ಲ? ಬ್ಯಾಬ್ಡು ಹೊಳೆ ಕಳ್ಸಿದ್ರಾತು. ಮೊದ್ಲ ಕೆಲಸ ಮಾಡ ತಡಿಯಂಗಾರ ನನ್ನ ಮಗಳಿಗೆ ಮೊದ್ಲು ಹೋಗಿ ಹೇಳ್ತೀನಿ. ಮತ್ತೆ ಹಿಂದಗಡೆ ಮತ್ತೆ ಇಂತಿಷ್ಟು ಟೈಮ್ನಾಗ ಹೊಳೆ ಕಳ್ಸ್ಬೇಕು, ಇಲ್ಲ ಈಗ ತೊಗೊಳೋದಿಲ್ಲ ಅಂದ್ರಿಂದ ಗತಿಯೋ ನೀವು ಶಾಂತಕ. ತಡಿ ಹೋಗಿ ಬರ್ತೀನಿ ತಡಿ. ಸೌಕಾಸ ಮತ್ತೆ ಕಾಲಾಗ ಒಂದೊಂದು ಕೆಡ್ಕೊಂತೋದಿ. ಮತ್ತೆ ಗಿರ್ಜಿ ಹೋಗಿಲ್ಲನ್ಲೇ ಕೆಲ್ಸಕ್ಕ? ಏನಪ್ಪ ಇತ್ತಿತ್ತಾಗ ಯಾಕ ಮನ್ಯಾಗ ಇರಾಕತಿ? ಬೇ ಹೋಗಿ ಬಂದನಿ. ನಾನೇನು ರಾತ್ರೆಲ್ಲ ಅಲ್ಲೇ ಇರಂತೀಯನ? ಈಗ ಮೊದ್ಲಿನಂಗೆ ಭಾಳ ತಡ ಆಗೋದಿಲ್ಲ. 4 ಗಂಟೆ ಅಂದ್ರೆ ಬಂದ್ಬಿಡ್ತೇನೆ ಅಲ್ಲಿಂದ. ಮೊದ್ಲೆಲ್ಲ ಏನಕ್ಕಿತ್ತಂದ್ರೆ ಕೆಲಸ ಇರ್ಲಿ ಬಿಡ್ಲಿ ಸಂಜೆ 5 ಗಂಟೆ ಮಟ್ಟ ಇರ್ತಿದ್ದೆ. ಈಗ ಅವ್ರ ಅನ್ನಕತ್ತಾರ, ಅಶ್ವಿನಿ ಹುಡುಗ ಮನ್ಯಾಗ ಇರ್ತಾನ 1-2 ತಿಂಗಳು, ಗಿರ್ಜಕ್ಕರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಒಂದು 3 ಗಂಟೆ ಅಂದ್ರೆ ಹೋಗ್ಬಿಡ್ರಿ ಅನ್ನಕತ್ತಾರ. ಹಂಗಾಗಿ ಪಾಪ ಹುಡುಗಿ ಅರ್ಥ ಮಾಡ್ಕೊಂತಲ್ಲ, ಅದೇ ಸಂಬಂಧ ಈ ಕಸಗಿ ಸೌಡದ ಮಧ್ಯಾಹ್ನದ್ದೆಲ್ಲ ಮುಗಿತೈತಲ್ಲ, ಅವಾಗ ಬಂದ್ಬಿಡ್ತೇನೆ 3 ಗಂಟೆಕಂದ್ರೆ. ಹೌದಾ? ಚಲೋ ಬಿಡ, ಒಳ್ಳೆ ಹುಡುಗಿ. ಈ ಗಂಡನ ಮನೆಗೆ ಹೋದ್ಮೇಲೆ ಖುಷಿಯಾಗಿರ್ಬೋದಲ್ಲ. ಇಲ್ಲೋಡ ಪರವ, ನಮ್ಮ ಅಶ್ವಿನಿಗೆ ಒಟ್ಟಾಕಿ ಏನು ಮರ್ಯಾದಿನ ಕೊಡೋದಿಲ್ಲ ಅಂತ ನೋಡ. ಯಾರೇ ಅದಕ್ಕೆಮ್ಮ? ಆಕಿನೇ ಯವ್ವ ಅಶ್ವಿನಿನ ಆದ್ನಿ ಒಟ್ಟ ಮರ್ಯಾದೆ ಕೊಡೋದಿಲ್ಲಂತ, ಕಿಮ್ಮತ್ ಕೊಡೋದಿಲ್ಲಂತ ಅಂತ ಹೇಳತ್ತಿದ್ಲು ಈಕಿ. ನಮ್ಮ ಕೆಲಸಕ್ಕೆ ಹೇಳಿದ್ದೆ. ಅಮ್ಮ ನೀವು ಆಕೆ ಹತ್ರ ಕೇಳಿದ್ರೇನ? ಇಲ್ಲವ, ನಾ ಯಾಕೆ ಕೇಳಕ್ಕೆ ಹೋಗ್ಲಿ, ನನಗೆ ಎದಕ್ಕೆ ಬೇಕಾಗೈತಿ? ನಮ್ಮ ಮನೆ ವಿಚಾರ ಆಕಿ ಕಡೆ ವಿಚಾರಿಸುವಂಥದ್ದು ಇಲ್ಲ. ಆಕಿನೇ ಹಂಗೆ ಏನೋ ಮಾತಿಗೆ ಬಂತ, ಆಕಿನೂ ಪಾಪ ಹೇಳ್ಬೇಕಂತ ಹೇಳಿಲ್ಲ. ಪಾಪ ಯಾಕೆ ಅನ್ಬೇಕು ಆಕಿಗೆ, ಹಂಗೆ ಏನೋ ಮಾತಾಡ್ಬೇಕು ಅನ್ನೋ ಮಟ ಅಂತಂದ್ರೆ ಅದೇನಾತು, ಮಾತಾಡ್ಕೊಂತ ಬಾಯಾಗ ಬಂದಿದ್ದೆ. ಅಯ್ಯೋ ಹೌದ್ರಿ ಪಾಪ ಅಶ್ವಿನಿ ಅಕ್ಕ ಭಾರಿ ಒಳ್ಳೆಕಿ, ಆಕಿಗೆ ಏನು ಆಕಿನ ಆದ್ನಿ ಮರ್ಯಾದಿನ ಕೊಡೋದಿಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾಳ ಅಂತ ಹೇಳಿದ್ದಷ್ಟೇ. ಬಂದ್ಲಿಕ್ಕೆ ನೀವು ಕೇಳಿದ್ರೆ ಅಂತೇಳಿ. ಹೌದಾ? ಹೋಗ್ಲಿ ಬಿಡ್ರಿ ಅದಕ್ಕೆಮ್ಮ, ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಮನೆ ಮಗಳು ಏನಕ್ಕಿನ ಮರ್ಯಾದೆ ಕೊಡೋದಲ್ಲ ಅಂತ ಮನೆ ಬಿಟ್ಟು ಕಳ್ಸಕ್ಕಾಗತ್ತೆ? ಮದುವೆ ಆಗಿ ಇನ್ನು ಸ್ವಲ್ಪ ದಿನಕ್ಕೆ ತನ್ನ ಮನೆಗೆ ತಾ ಹೋದ್ಲು ಅಂದರೆ ಎಲ್ಲ ತಂತಾನೆ ಕಡಿಮೆ ಆಕತಿ. ಅಲ್ಲ ಆದರೂ ಕೇಳ್ಬೇಕು ನಾವು, ನಮ್ಮ ಅಶ್ವಿನಿಗೆ ಹಿಂಗೆ ಯಾಕೆ ಮಾಡ್ತೀವಿ ಅಂತ. ಅಲ್ಲಮ್ಮ ಏನಂತ ಕೇಳ್ತೀರಿ? ನಿಮ್ಮ ಮನೆ ಕೆಲಸಕ್ಕೆ ಬಂದೆ ಹಿಂಗೆ ಹೇಳಿದ್ಲು, ಆಕಿ ಮಾತು ಕೇಳ್ಕೊಂಡು ನಾವು ನಿಮ್ಮ ಹತ್ರ ಕೇಳಕ್ಕೆ ಬಂದೀವಿ ಅಂತ ಹೇಳಕ್ಕಾಕೈತೆ. ಅವಾಗ ಅವ್ರೇನಂತಾರ, ನೀವು ಯಾಕೆ ಅಲ್ಲೆಲ್ಲ ವಿಚಾರಿಸಿದ್ರಿ ಅಂತಾರ. ಅಲ್ಲ ಅಷ್ಟು ದೂರ ಯಾಕೆ ಹೋಗ್ತೀರಿ? ಇದೇ ಮನೆಯಾಗ ಈಗ ನಾ ಏನು ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗಲ್ಲ, ನಂಗೆ ಏನಾರ ಒಂದು ಬೈಯೋದ್ರಾಗ ಇರ್ತೀರಿ. ಹಂಗಂತೇಳಿ ನಮ್ಮ ಮನೆಯವ್ರು ಎಲ್ಲರೂ ಬಂದು ನಿಮ್ಗೆ ಯಾಕೆ ಹಿಂಗೆ ಅಂತೀರಿ, ಯಾಕೆ ಹಿಂಗೆ ಇದು ಮಾಡ್ತೀರಿ, ನಮ್ಮ ಪಾರ್ವತಿಗೆ ಯಾಕೆ ಬೈತೀರಿ ಅಂತ ಕೇಳ್ತಾರ? ಇಲ್ಲ, ಹೌದಿಲ್ಲ? ಹಾಗೆ ಮನೆ ಅಂದಮೇಲೆ ಕೆಲವೊಬ್ರು ಇರ್ತಾರಂತಾರೆ, ಯಾರಿಗಾರ ಏನಾರ ಒಂದು ಅನ್ಬೇಕು, ಏನಾರ ಒಂದು ಹೊಟ್ಟೆ ಅವ್ರಿಗೆ ಸಮಾಧಾನ ಇರಲ್ಲ, ಎಲ್ಲ ತನ್ನಿಷ್ಟದಂಗೆ ಇರಬೇಕು, ತಾವು ಹೇಳ್ದಂಗೆ ಆಗ್ಬೇಕು ಅನ್ನೋದು ಒಂದು ಮೈಂಡ್ಸೆಟ್ ಇರ್ತೈತಿ. ಹೌದವ ಪಾಪ, ನೀನು ಬೈದು ಗಲ್ಲಿಗೇರಿಸ್ಬಿಟ್ಟೆ ನೋಡಿ ನಾನು. ಇಲ್ಲ ಬೈದು ಗಲ್ಲಿಗೇರಿಸಿರಿ ಅಂತ ನಾನು ಹೇಳಲಿಲ್ಲ, ಅಲ್ಲ ಹೇಳಿದೆ ಅಷ್ಟೇ. ಈಗ ಆಕಿ ಬೈತಾಳ ಅಂತಂದ್ರೆ ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಆಕಿನ, ಹೌದಿಲ್ಲ? ಅಶ್ವಿನಿನೂ ಏನು ಕಮ್ಮಿ ಇಲ್ಲಪ್ಪ, ಆಕಿ ಜೋರದಾಳ. ಆಕಿಗೆ ಯಾರಿಗೆ ಹೆಂಗೆ ಉತ್ತರ ಕೊಡ್ಬೇಕು ಅಂತ ಗೊತ್ತೈತಿ. ಆಕಿ ಸುಮ್ಮನಿರೋ ಮಗಳೇ ಅಲ್ಲ, ಕರೆಕ್ಟಾಗಿ ಎದುರು ಉತ್ತರ ಕೊಡ್ತಾಳೆ, ಹಂಗಾಗಿ ಚಿಂತಿಲ್ಲ. ಹೌದಕ್ಕೆಮ್ಮ, ಅಶ್ವಿನಿ ಸುಮ್ಮನಿರಕ್ಕೆಲ್ಲ, ಆಕಿ ಯಾರಿಗೆ ಹೆಂಗೆ ಉತ್ತರ ಕೊಡ್ಬೇಕು ಆಕಿ ಗೊತ್ತು. ಆಕಿನೇ ಸರತ್ತೆ ಮರ್ಯಾದೆ ಮಾಡ್ತಾಳೆ, ಬಾಯಿ ಮುಚ್ಕೊಳ್ಳೋ ಹಂಗೆ. ಹೋಲ್ ಬಿಡವ ಹೋಲತ್ತ, ಏನಾರು ಮಾಡ್ಕೊರಿ ತಡಿವಾ, ಯಾಕೆ ನನ್ನ ಹೊಟ್ಟೆ ಗುಡುಗುಡನ ಆತಿ ಬಂದೆ. ಯಾಕೆ ಈಕಿ ಕೆಲಸಕ್ಕೆ ಮಾಡೋ ಅಡುಗೆ ತಿಂದಾಗಿಂದನೂ ಹೊಟ್ಟೆ ಒಂಥರಾನ, ಒಂದಿನಕ್ಕೆ 4-5 ಸಲ ಹೋಗೋದು. ಅಮ್ಮ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಿನ್ನೆ ಕೆಲಸದಕ್ಕೆ ರುಕ್ಮಿಣಿ ಹತ್ರ ಈ ಅಮ್ಮ ಎಲ್ಲ ವಿಚಾರಿಸ್ತಾ ಇದ್ರು. ಅವ್ರ ಮನ್ಯಾಗ ಹೆಂಗೆ ಏನು ಎತ್ತ, ನಮ್ಮ ಅಶ್ವಿನಿ ಚೆನ್ನಾಗಿ ನೋಡ್ಕೊತಾರ, ಕೆಲಸ ಹೆಂಗೆ ಮಾಡ್ತಾರೆ, ಅದು ಇದು ಅಂತೇಳಿ ಎಲ್ಲ ವಿಚಾರಿಸ್ತಾ ಇದ್ರು. ಅದಕ್ಕೆ ರುಕ್ಮಿಣಿ ಈಗ ಅಲ್ಲಿ ವಿಚಾರ ಇಲ್ಲಿ ಹೇಳ್ದಕ್ಕೆ, ಇಲ್ಲಿ ವಿಚಾರ ಅಲ್ಲಿ ಹೇಳಾರ್ದಂಗೆ ಇರ್ತಾಳ. ಹೇಳ್ರಂಗಾರ ನೋಡೋಣ. ಹಂಗೆ ಆಕಿನೂ ಏನು ಸುಮ್ಮನೆ ಇರಲಿಲ್ಲ, ಎಲ್ಲ ಉತ್ತರ ಕೊಡತ್ತಿದ್ಲು. ಒಂಥರ ಹೆಂಗಂತಂದ್ರೆ ಈಗ ಅಲ್ಲಿಂದ ಇಲ್ಲಿಗೆಲ್ಲ ಉತ್ತರ ಕೊಟ್ಟಕ್ಕೆ, ಇಲ್ಲಿಂದನೂ ಅಲ್ಲಿ ಕೊಡ್ತಾಳೆ. ಅಲ್ಲ ಅಲ್ಲಿ ಯಾರು ವಿಚಾರಿಸ್ತೇ ಇದ್ರೂ ಆಕಿನೇ ಹೇಳೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಈ ಥರ ಕೇಳೋದೊಂದು ಕಡೆ ನಿಲ್ಲಿಸಿದ್ರೆ ಒಳ್ಳೇದಿತ್ತು. ಯಾಕಂದರೆ ಮತ್ತೆ ನಾಳೆ ಇದೇ ಒಂದು ದೊಡ್ಡ ಇಶ್ಯೂ ಆಗಬಾರ್ದಲ್ಲ. ನಾನು ಹೇಳಿದರೆ ಅವ್ರಿಗೆ ಸಿಟ್ಟು ಬರ್ತೈತಿ. ನೀವೇ ಒಂಚೂರು ಸಮಾಧಾನ ಹೇಳ್ರಿ. ನಾಳೆ ಅಶ್ವಿನಿಗೆ ಮತ್ತೆ ಸುಮ್ಮನೆ ತೊಂದರೆ ಆಗೋದು ಬೇಡ. ಅದಕ್ಕೆ ಈಗ ಆರಾಮಾಗದಾಳ ಅವಳು ಪಾಡಿಗವಳು. ಓ ಹೌದಾ? ಇವ್ರು ವಿಚಾರಿಸೋರೆ ಬಿಡು. ಇವರಿಗೆ ಒಂಥರ ಚಾಳ ಐತಿ. ಇಲ್ಲ
ನಾನೇ ಇದನ್ನ ಹೆಂಗಾರ ಮಾಡಿ ಆ ರುಕ್ಮಿಣಿಗೆ ಸರಿಯಾಗಿ ಬಿಗಿ ಮಾಡ್ತೀನಿ ತಡಿ. ಇವ್ರು ಕೇಳಿದ್ರೆ ಕೇಳ್ಕೊಳ್ಳಿ, ಇವ್ರಿಗೆ ಹೇಳಿದ್ರೆ ಉಪಯೋಗ ಇಲ್ಲ, ಇವ್ರಿಗೆ ಹೇಳಿ ಕೇಳಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಆ ರುಕ್ಮಿಣಿಗೆ ಸರಿಯಾಗಿ ಹೇಳ್ತೀನಿ. ಇನ್ನೊಂದ್ಸಲ ಅವ್ರು ಏನೇ ಕೇಳಿದ್ರೆ ನೀನು ಬಿಟ್ಟು ಕನ್ಬೇಡ ಅಂತ ಆಕೆಗೆ ಹೇಳ್ತೀನಿ. ಅಂದರೆ ದಾರಿಗೆ ಬರೋದು. ಅಷ್ಟು ಮಾಡ್ರಿ. ಅಮ್ಮರೇ ಎಲ್ಲ ಕೆಲಸ ಆಯ್ತು. ನಿನ್ನೆ ಅಡುಗೆ ರುಚಿಯಾಗಿತ್ತಾ? ಒಂಚೂರು ಚಲೋ ಆಗಿದ್ದಿಲ್ಲ ಅಡುಗೆ. ಆಯಿಲ್ ಹಾಕಿ ಸುರಿದಿದ್ರಿ. ಅಯ್ಯೋ, ಅದು ಸರಿಯಾಗಿ ಬೆಂದಿದ್ದಿಲ್ಲ, ಅರೆ ಬರೇ ಬೆಂದಿತ್ತು. ಆಮೇಲೆ ಇದು ಉಪ್ಪು ಒಂದು, ಅಯ್ಯಪ್ಪ ಉಪ್ಪು ಎಷ್ಟೊಂಡು ಹಾಕಿದ್ರಿ. ಅಷ್ಟು ಉಪ್ಪು ಹಾಕ್ಬೇಡ್ರಿ, ಕಡಿಮೆ ಹಾಕ್ರಿ. ಆಮೇಲೆ ಅಡುಗೆ ಏನಂತ ಏನು ತಿನ್ನಕ್ಕೆ ಬರಂಗಿದ್ದಿದ್ದಿಲ್ಲ. ನಂದಿನಿ, ಹೊರಗಿನ ತಿಂದು ನಿನಗೆ ಮನ್ಯಾನು ಯಾವ ರುಚಿ ಆಗ್ತದಲ್ಲ ನಿನಗೆ. ನೀ ನಮ್ಮ ಒಂದತ್ತು ಇದ್ದಿದ್ದೇಳು ನನಗೆ ಬೈಯೋಕೆ ರೆಡಿ ಹಾಕೋತಿ. ಹಾಗೇನಿಲ್ಲ, ಚಲೋ ಆಗಿತ್ತು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೆ, ಎಣ್ಣೆ ಒಂಚೂರು ಕಮ್ಮಿ ಹಾಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಇದು ಉಪ್ಪು ಒಂಚೂರು ಹಾಕಿದ್ದೆ. ಉಪ್ಪು ಸ್ವಲ್ಪ ಕಡಿಮೆ ಹಾಕ, ಯಾಕಂದ್ರೆ ಇವ್ರಿಗೆ ಬಿ ಪಿ ಐತೆ, ನನಗೂ ವಯಸ್ಸಾಗೈತವ, ಯಾವಾಗ ಬಂದು ಸೇರ್ಕೋತಾವ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಉಪ್ಪು ಒಂಚೂರು ಕಡಿಮೆ ತಿನ್ನೋದೇ ಒಳ್ಳೇದಲ್ಲ. ಉಪ್ಪು ಒಂಚೂರು ಕಮ್ಮಿ ಹಾಕು. ಅನ್ನನೂ ಅಷ್ಟೇ ಸ್ವಲ್ಪ ಮೆತ್ತಗೆ ಮಾಡಿ, ನಮಗೆ ಉದುರಿದ್ರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ನೋಡಿ, ಇಂಥವೆಲ್ಲ ಸಣ್ಣ ಪುಟ್ಟ ಹೇಳಿದ್ರೆ ನಿಂಗೆ ಅರ್ಥ ಆಕೈತಿ. ನಮ್ಮನೆ ನಾವು ಹೆಂಗೆ ತಿಂತೀವಿ ಅಂತ ಪಾಪ ನಿನಗೆ ಹೆಂಗೆ ಗೊತ್ತಿರ್ತೈತಿ. ಒಂದು ವಾರ ಅಂದ್ರೆ ಮತ್ತೆಲ್ಲ ತಾನೇ ಹೊಂದಾಣಿಕೆ ಆಕತಿ. ಹ್ಞೂ ಅಮ್ಮ, ಹಿಂಗೆ ಹೇಳಿದ್ರಲ್ಲಿ ಈಗ ಬೇಕಾದ್ರೆ ನೋಡ್ರಿ, ಇವತ್ತು ಅಡುಗೆ ರುಚಿ ಮಾಡ್ತೀನಿ. ಅವ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬರ್ತೀನಿ. ಇವು ಆ ಮಕ ನೋಡಿದ್ರೆ ಕರೆ ಕಾಮಿ ಮಕ ಆಗೈತಿ. ಅದನ್ನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬೇರೆ ತಿಕ್ಕಿಸ್ತಾಳಂತ. ಇನ್ನು ತೆಳ್ಳಗ ಚಂದ ತೆಳ್ಳಗದಾಳ. ಬೆಳ್ಳಗಿದ್ದಿದ್ರೆ ಇನ್ನು ಭಾರಿ ಹಾರಾಡಕ್ಕೆ ಬಿಡು. ಈಕೆ ಚಂದ ಇದ್ದಿದ್ರೆ ಇವ ಮಕ ನೋಡಿದ್ರೆ ಶೀತ ಬರಂಗೈತಿ. ಕಣ್ಣ ನಾವು ಲಾರಿ ಹೆಡ್ಲೈಟ್ ಆಗ್ಯಾವ ಬ್ಯಾಟ್ರಿ ಹಂಗೆ. ಇವನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬರ್ತಾಳಂತ. ಅದು ಏನು ಮಾಡಿಸ್ಕೊಂಬರ್ತಾಳ ಏನೋ. 1,000 ರೂಪಾಯಿ ಬೇಕಾಗಿತ್ತು. ಹೋಗಲಿ, ನನ್ನ ತಿಜುರಾಗ ಕೆಳಗಿಂದ ಲಾಕರ್ನಾಗ ಐತಿ, ತೊಗೊಂಡು ಹೋಗ. ನಾವು ಏನು ಮಾಡಿಸ್ತೀರ ಏನವ, ತಿಂಗಳ ಒಂಥರ ಮನೆ ಬಾಡಿಗೆ ಕಟ್ಟಿದಂಗೆ. ಹೋರಿ, ಅದೇನು ಮಾಡಿಸ್ಕೊಂಬರ್ತೀಯ ನೋಡು. ಏನಿಲ್ಲವಾ, ಹೋಗಿ ಒಂದು ಸ್ವಲ್ಪ ಹೇರ್ ವಾಶ್ ಅದು ಮಾಡಿಸ್ಕೊಂಡು ಇದು ಸೆಟ್ ಮಾಡಿಸ್ಕೊತೀನಿ. ಆಮೇಲೆ ಐಬ್ರೋ ಮಾಡಿಸ್ಕೊತೀನಿ ಅಷ್ಟೇ, ಮತ್ತೇನಿಲ್ಲ. ಅದೇನು ಮಾಡಿಸ್ಕೊತೀಯ ಮಾಡಿಸ್ಕೋಗುವ. ಸರಿ ಅಮ್ಮರೆ. ಇದು ಅಶ್ವಿನಿ ಅಮ್ಮರು ಹೋಗಾರ ಪಾರ್ಲರಿಗೆ? ಆಕಿನೂ ಹೋಗ್ಕಳಪ್ಪ. ಈಗಿನ ಹುಡುಗಿಯರು ಎಲ್ಲರೂ ಹೋಗಾರೆ. ಒಂಥರ ತಿಂಗಳ ಮನೆ ಬಾಡಿಗೆ ಕಟ್ಟಿದಂಗೆ, ಒಂಥರ ಬಡ್ಡಿ ಕಟ್ಟಿದಂಗೆ ನೋಡು ಬ್ಯೂಟಿ ಪಾರ್ಲರ್ಗೆ. ಯಾರಿಗೆ ಏನು ತೊಂದರೆ ಆದರೂ ಈ ದವಾಖಾನಿಗಳಿಗೆ, ಆಮೇಲೆ ಈ ಬ್ಯೂಟಿ ಪಾರ್ಲರ್ಗೆ ಏನು ತೊಂದರೆ ಆಗೋದಿಲ್ಲ. ಈ ಕಡೆ ಎಲ್ಲ ಹೋಗ್ತಾರಲ್ಲ. ಅದು ಕರೆ ಅನ್ರಿ. ಈಗ ನಿಮ್ಮ ಮನೆ ಕೆಲಸ ಮುಗಿಸಿ ಸೀದಾ ಅಮ್ಮರ ಮನೆಗೆ ಹೋಗ್ತೀನಿ. ಹೌದಾ? ಸರಿ ಹೋಗ್ಬಾ. ಆದರೂ ಏನೇನ್ರಿ ಅಮ್ಮರ, ನಿಮ್ಮಂಗೆ ಅಲ್ಲಿ ಬಿಡ್ರಿ ಅವರು. ಇವರು ಕಮಲಕ್ಕಾರ. ಹೌದಾ? ಏನು ನನ್ನಂಗಲ್ಲ ಅಲ್ಲ. ಮತ್ತು ನೀವು ಯಾರಿದ್ರಿಗೂ ಅನ್ಬೇಡ್ರಿ, ಹಾಗೆ ಮಾತಿಗೆ ಬಂತಂತ ಹೇಳತ್ತಿರೋದಷ್ಟೇ. ಕಮಲಕ್ಕರು ಇಲ್ಲಿ ಏನೇನಾಯ್ತು ಅದು ಇದು ಎಲ್ಲ ವಿಚಾರನೂ ಕೇಳ್ತಿರ್ತಾರೆ. ಅಶ್ವಿನಿನ ಚೆನ್ನಾಗಿ ನೋಡ್ಕೊತಾರ, ಹಂಗೆ ಹಿಂಗೆ ಅಂತೇಳಿ ಕೇಳ್ತಿರ್ತಾರೆ ಅಂದೈತಿ. ನೀವರ ಅಶ್ವಿನಿ ಅಮ್ಮರ ಎಷ್ಟು ಚೆನ್ನಾಗಿ ನೋಡ್ಕೊತೀರಿ ಅಶ್ವಿನಿ ಅಮ್ಮರನ್ನ. ಅದನ್ನ ಹೇಳಿದೆ, ಅಯ್ಯೋ ಆ ಮನೆ ಒಳಗೆ ಬಂಗಾರದಂಗದಾಳ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಅಶ್ವಿನಿ ಅಮ್ಮರಿಗೆ ಏನು ತೊಂದರೆ ಆಗೈತಿ, ಆರಾಮದಾರ ತಗೋರಿ ಅವರು ಅಂತ ನಾನೇ ಹೇಳಿದೆ. ಮತ್ತೆ ಅವಾಗ ಸಮಾಧಾನ ಆತ ಅವರಿಗೆ. ಹೌದಾ? ನಿನ್ನ ಹತ್ರ ಕೇಳಿದ್ರಾ? ನನಗನ್ನಿಸ್ತೈತಿ ಹಂಗೆ ಏನಾರ ಏಕಬೇಲೆ ಕೇಳಿರ್ಬೇಕು. ಇರಲಿ ಬಿಡ. ಅದೇ ಇವ್ರ ಅಮ್ಮ, ಇವ್ರು ನಿಮ್ಮ ಮಗಳು ಮಾಡೋದಕ್ಕೂ ಅವ್ರು ಅನ್ನೋದಕ್ಕೂ ಸರಿ ಆಕತಿ. ಏನಂದ್ರೆ ಅಲ್ಲ, ಮತ್ತು ನೀವು ಹೇಳಿ ಜಗಳ ಮಾಡಬೇಡ್ರಿ, ನನ್ನ ಹೊಟ್ಟೆ ಮ್ಯಾಗ ಹೊಡೆದಂಗೆ ಆಕತಿ. ಅದಕ್ಕೆ ಹಾಗೆ ಏನೋ ನೀವು ಭಾಳ ಒಳ್ಳೆಯವ್ರಗತೆ ಕಂಡ್ರಲ್ಲ, ಜೀವ ತಡಿಲಿಲ್ಲ, ಅದಕ್ಕೆ ಹೇಳತ್ತೀನಿ ಅಷ್ಟೇ. ಅದು ನಿಮ್ಮ ಮಗಳು ಮಾಡೋ ಆಟ ಈಗ ನನಗೆ ಬೈದ್ರಲ್ಲ, ಹಾಗೆ ಒಂಥರ ಮನುಷ್ಯರ್ ಕಂಡ್ರೆ ಸೇರ್ಲಾರ್ದಂಗೆ ಮಾಡ್ತಾಳೆ ಹುಡುಗಿ, ಏನೂ ಉಪಯೋಗಿಲ್ಲ. ಅದೊಂದು ಮದುವೆ ಆಗಿ ದೌಡ್ ಹೋತಂದ್ರೆ ಆ ಮನೆ ತಣ್ಣಗಿರ್ತೈತಿ. ನಮ್ಮ ಅಶ್ವಿನಿದೆ ರಾಜ್ಭಾರ ಹಾಕತಿ. ಇದೊಂದು ಹುಡುಗಿ ತಗ ಮದುವೆನೂ ಮಾಡಲ್ಲ, ಓದಕ್ಕೂ ಹೋಗಲ್ಲ, ಒಂದು ಕೆಲ್ಸಕ್ಕೆ ಹೋಗಲ್ಲ, ಎದಕ್ಕೂ ಕೆಲ್ಸಕ್ಕೆ ಬರೋದು ಹುಡುಗಿ, ಇದನ್ನೊಳೆ ಇಟ್ಕೊಂಡು ಕುಂತಾರ ಅವರು ಅಂತದ ಅನ್ನತ್ತಿದ್ರ. ಯಾಕೆ ಇವ್ರು ಏನು ಇದು ಕೆಲ್ಸಕ್ಕೆ ಹೋಗಲ್ಲಲ್ಲ, ಅದಕ್ಕೆ ಅನ್ನತ್ತಿದ್ರು ಕಾಣ್ತೈತಿ. ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಬೇಜಾರಾಕ್ಯಾರ. ಸರಿ ಅಮ್ಮರೆ, ನಾ ಹೋಗ್ತೀನಿ. ಕೆಲಸದ ಹತ್ರ ಇಷ್ಟೆಲ್ಲ ಮಾತ್ರ ಕೆಲಸ ಏನೈತಿ ಅಲ್ಲ. ನನ್ನ ಮನೆ ವಿಚಾರನೆಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋದ. ಇದೊಂದ್ಸಲ ಸುಮ್ಮನೆ ಇರ್ತೀನಿ, ಇನ್ನೊಂದ್ಸಲ ಹಿಂಗೆ ಮಾಡಲಿ ಸರಿ ಇರಲ್ಲ.